ಆತ್ಮೀಯ ಎಲ್ಲ ಶಿಕ್ಷಕ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಗ್ರೇಡನ್ನು ಯಾವ ರೀತಿ ನಮೂದಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗಾಗಲೇ ನಾವು ಪೂರ್ವ ಪರೀಕ್ಷೆ ಪ್ರೀ ಟೆಸ್ಟ್ ಅಂಕಗಳನ್ನು SLBದಲ್ಲಿ ನಮೂದಿಸೋದು ಹೇಗೆ ಅಂತ ನೋಡಿದ್ವಿ. ಸೋಮವಾರ ದಿನ ಏನು ಮಾಡಿದ್ದಾರೆ ಅಂದರೆ ಸಾಫಲ್ಯ ಪರೀಕ್ಷೆಯ ಗ್ರೇಡನ್ನು ಕೂಡ ಎಂಟ್ರಿ ಮಾಡೋದಕ್ಕೆ ಎನೇಬಲ್ ಮಾಡಿದ್ದಾರೆ. ಸೊ ಹಾಗಾಗಿ ಸಾಫಲ್ಯ ಪರೀಕ್ಷೆ ಗ್ರೇಡ್ಗಳನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಗೂಗಲ್ದಲ್ಲಿ SLB ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ತದನಂತರ ಈ ಥರ ಆಪ್ಷನ್ ಬರ್ತೈತಿ, ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಕರ್ನಾಟಕ. ಅಲ್ಲಿ ಸೈನ್ ಇನ್ ಆಗಬೇಕು. ಸೈನ್ ಇನ್ ಆದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ನಾವು ಇಂಡಿವಿಜುವಲ್ ಟೀಚರ್ ಲಾಗಿನ್ ಆಗ್ತಾ ಇದ್ದೀವಿ, ಹಾಗಾಗಿ ಟೀಚರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾವು KGID ನಂಬರ್ನ ಟೈಪ್ ಮಾಡಬೇಕು. KGID ನಂಬರ್ ಟೈಪ್ ಮಾಡಿ ಸೆಂಡ್ OTP ಅಂತ ಕೊಡಬೇಕು. ನಿಮ್ಮ KGID ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರ್ತೈತಿ. ಆ OTPಯನ್ನು ನಾವು ಏನು ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಬೇಕು. OTP ಎಂಟ್ರಿ ಮಾಡಿ ವೆರಿಫೈ OTP ಅಂತ ಕೊಡಬೇಕು. ಈಗೇನಾಯ್ತಂದ್ರೆ ನಾವು SLBದಲ್ಲಿ ಲಾಗಿನ್ ಆದ್ವಿ. ಇಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಯ್ತು. ಇಲ್ಲಿ ನಾವು ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು. ನಾವು ಕನ್ನಡ ಮೀಡಿಯಮ್ ಇರೋದ್ರಿಂದ ಕನ್ನಡ ಮೀಡಿಯಮ್ ಸೆಲೆಕ್ಟ್ ಮಾಡಿದ್ದೀನಿ. ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ನಾವು ಫಸ್ಟ್ ಇಲ್ಲಿ ಸಾಫಲ್ಯ ಪರೀಕ್ಷೆ ಗ್ರೇಡನ್ನು ಎಂಟ್ರಿ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಸಿದ್ಧತೆಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾನೀಗ 9th ಕ್ಲಾಸನ್ನು ಸೆಲೆಕ್ಟ್ ಮಾಡ್ತೀನಿ. ಗ್ರೂಪ್ ಸೆಲೆಕ್ಟ್ ಮಾಡಿದೆ. ಸೆಕ್ಷನ್ A ಅಂತ ಸೆಲೆಕ್ಟ್ ಮಾಡಿದೆ. ಸಬ್ಜೆಕ್ಟ್ ನಾನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಇವಾಗ ಇಲ್ಲಿ ನೀವು ಡೇಟ್, ನೀವು ಪೂರ್ವ ಪರೀಕ್ಷೆ ತೊಗೊಂಡು ಡೇಟ್ ಹಾಕಿದರೂ ನಡೀತೈತಿ, ಅಥವಾ ಸಾಫಲ್ಯ ಪರೀಕ್ಷೆ ಡೇಟ್ ಹಾಕಿದರೂ ನಡೀತೈತಿ. ಯಾವ್ದು ಹಾಕಿದರೂ ತೊಗೋತೈತೆ. ನೀವು ಪೂರ್ವ ಪರೀಕ್ಷೆ ಡೇಟ್ ಆದರೂ ಹಾಕ್ಬೋದು, ಸಾಫಲ್ಯ ಪರೀಕ್ಷೆ ಯಾವ ದಿನಾಂಕ ತೊಗೊಂಡ್ರೆ ಅದನ್ನಾದರೂ ಹಾಕ್ಬೋದು. ನಾನು ಈಗ ಪೂರ್ವ ಪರೀಕ್ಷೆ ತೆಗೆದುಕೊಂಡ ದಿನಾಂಕ 4ನೇ ತಾರೀಕು, ಅದನ್ನು ಹಾಕ್ತೀನಿ. ಸರ್ಚ್ ಕೊಡ್ತೀನಿ. ಅದು ಓಪನ್ ಆಯಿತು. ನಾನೀಗ ಪೋಸ್ಟ್ ಟೆಸ್ಟ್ ಅಂದರೆ ಸಾಫಲ್ಯ ಪರೀಕ್ಷೆ ನೋಡಿರಿ, ಪೋಸ್ಟ್ ಟೆಸ್ಟ್ 5B ವ್ಯೂ ಓನ್ಲಿ ಐತಿದೆ. ಯಾಕೆ ಹಿಂಗಾಗೈತೆ ಅಂದ್ರೆ, ವ್ಯೂ ಓನ್ಲಿ ನಾನು 9th ಕ್ಲಾಸಿಂದು ಪೂರ್ವ ಪರೀಕ್ಷೆ ಗ್ರೇಡ್ಗಳನ್ನು ಜಸ್ಟ್ ಸೇವ್ ಅಷ್ಟೇ ಕೊಟ್ಟಿದ್ದೀನಿ, ಫೈನಲ್ ಸೇವ್ ಕೊಟ್ಟಿಲ್ಲ. ಸೊ ಹಾಗಾಗಿ ಫಸ್ಟ್ ಮಾಡಬೇಕಾಗಿರೋಂಥ ಕೆಲಸ ಏನಂದ್ರೆ, ಈಗಾಗಲೇ ನೀವು ಪೂರ್ವ ಪರೀಕ್ಷೆ ಗ್ರೇಡನ್ನು ನಮೂದಿಸಿದ್ರೆ ಅವನ್ನ ಏನು ಮಾಡೋಕೆ ಫಸ್ಟ್ ಫೈನಲ್ ಸೇವ್ ಕೊಡಬೇಕು. ಫೈನಲ್ ಸೇವ್ ಕೊಡದೇ ಹೊರತು ನೀವು ಸಾಫಲ್ಯ ಪರೀಕ್ಷೆ ಗ್ರೇಡನ್ನು ಎಂಟ್ರಿ ಮಾಡೋಕ್ಕಾಗಲ್ಲ. ಈಗ ನಾನು 9th ಕ್ಲಾಸ್ ಓಪನ್ ಮಾಡಿದೆ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್. ಇಲ್ಲಿ ನಾ ಪೋಸ್ಟ್ ಟೆಸ್ಟ್ ಎಡಿಟ್ ಬರ್ತಾ ಇಲ್ಲ. ಈಗ ನನಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ, ನಾನು ಫೈನಲ್ ಸೇವ್ ಕೊಟ್ಟಿಲ್ಲ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದ್ರೆ, ಫಸ್ಟ್ ಈಗ ಫೈನಲ್ ಸೇವ್ ಕೊಡ್ತೀನಿ. Yes, are you sure want to save the bridge course data? Save. Yes, bridge course data finalized and frozen successfully. ಈಗ ನಾನು ಏನು ಮಾಡ್ಬೋದು ಅಂದ್ರೆ, ಈಗ ನೋಡ್ರಿ ಓಪನ್ ಆಯ್ತು. ಪೋಸ್ಟ್ ಟೆಸ್ಟ್ 5B ಆಗಲೇ ಇರಲಿಲ್ಲ, ಇದು ಈಗ ಓಪನ್ ಆಯ್ತು. ಈಗ ಯಾಕೆ ಓಪನ್ ಆಯ್ತು ಅಂದ್ರೆ, ನಾನು ಫೈನಲ್ ಸೇವ್ ಕೊಟ್ಟೆ. ಅದಕ್ಕೆ ನೀವು ಯಾವ ಕ್ಲಾಸ್ ಕಲಿತಿರ್ತೀರಿ, ಯಾವ ಸಬ್ಜೆಕ್ಟ್ ಕಲಿಸ್ತಾ ಇರ್ತೀರಿ, ಅವ್ನು ನೀವು ಪೂರ್ವ ಪರೀಕ್ಷೆಯದ್ದು ಗ್ರೇಡನ್ನು ಎಂಟ್ರಿ ಮಾಡಿರ್ತೀರಿ ಆಲ್ರೆಡಿ. ಅದನ್ನು ಫೈನಲ್ ಸೇವ್ ಕೊಟ್ಟು ನೀವು ಪೋಸ್ಟ್ ಟೆಸ್ಟ್ ಅಂದ್ರೆ 5Bಯನ್ನು ನೀವು ಗ್ರೇಡನ್ನು ನಮೂದು ಮಾಡಕ್ಕೆ ಬರಬೇಕು. ಇಲ್ಲಿ ಓಪನ್ ಆಯ್ತು. ಇವಾಗ ಈಗ ಏನಂದ್ರೆ ಎಂಟ್ರೀಸ್ ಪರ್ ಪೇಜ್ ಅಂತಿದೆ. ನಾನು ಏನು ಮಾಡ್ತೇನೆ ಅದನ್ನು 50 ಎಂಟ್ರೀಸ್ ಪರ್ ಪೇಜ್. ನಿಮ್ಮ ಕ್ಲಾಸ್ನಲ್ಲಿ ಎಷ್ಟು ವಿದ್ಯಾರ್ಥಿ ಇರ್ತಾರೋ ಅಷ್ಟು ವಿದ್ಯಾರ್ಥಿ ಒಂದೇ ಪೇಜಲ್ಲಿ ಬರಂಗೆ ತೆಗೆದುಕೊಳ್ರಿ. ಈಗ ಏನಾಗೈತೆ ಅಂದ್ರೆ, ಈಗ ನಾವು ಎನ್ನು ಎಡಿಟ್ ಮಾಡಕ್ಕೆ ಬರೋದಿಲ್ಲ ನೋಡ್ರಿ, ಎಡಿಟ್ ಮಾಡಕ್ಕೆ ಬರೋದಿಲ್ಲ, B ಮಾತ್ರ ಎಡಿಟ್ ಮಾಡ್ಬೋದು. ಸೊ ಹಾಗಾಗಿ ನೀವೇನು ಮಾಡ್ಬೇಕು, ಇಲ್ಲಿ 5B ಒಳಗೆ ಪೂರ್ವ ಪರೀಕ್ಷೆಗೆ ಈಗಾಗಲೇ ಎಲ್ಲ ಎಲ್ಲೋಸ್ಗೂ ತೊಗೊಂಡಿದ್ರೆ ಅವ್ರ ಹೆಸರು ಇಲ್ಲಿ ನಮೂದಾಗೋದಿಲ್ಲ, ಅವ್ರ ಹೆಸರು ಬರೋದಿಲ್ಲ. ಅಟ್ಲೀಸ್ಟ್ 10ಕ್ಕೆ 1 B ಬಂದರೂ ಕೂಡ ಅವ್ರ ಹೆಸರು ಇಲ್ಲಿ ಕಾಣ್ತದೆ. ಹಾಗಾಗಿ ನಾವು ಈಗ ಸಾಫಲ್ಯ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳು ಎಲ್ಲೋಕ ಏನೇನು ತೊಗೊಂಡಿದ್ದಾರೆ ಅದನ್ನು ಮಾತ್ರ ಎಡಿಟ್ ಮಾಡ್ತಾ ಹೋಗ್ತೀನಿ. ಈಗ ನಾನು ಒಬ್ಬ ವಿದ್ಯಾರ್ಥಿ ಎಡಿಟ್ ಮಾಡ್ತಾ ಹೋಗ್ತೀನಿ. LO3 ಅವನದು A ಬಂದಿದೆ, ಎಡಿಟ್ ಮಾಡ್ಬೋದು. LO5 A ಬಂದಿದೆ, 4A ಬಂದಿದೆ. ನೆಕ್ಸ್ಟ್ 7A ಇದೆ, 8 ಕೂಡ A ಬಂದಿದೆ, 8 ಕೂಡ A. ನೆಕ್ಸ್ಟ್ 9 ಕೂಡ A ಬಂದಿದೆ, 10 B ಇದೆ. ಈ ಥರ ನಾವು ಎಡಿಟ್ ಮಾಡ್ತಾ ಹೋಗ್ಬೋದು.
ಈಗ ಇಲ್ಲಿ ನಾನು ಎರಡನೇ ವಿದ್ಯಾರ್ಥಿ ಏನದಲ್ಲ, ಈ ವಿದ್ಯಾರ್ಥಿಗೆ ಪೂರ್ವ ಪರೀಕ್ಷೆಯಲ್ಲಿ ಇವಿಷ್ಟು ಬಿ ಬಂದಿದ್ದು, ಸಾಫಲ್ಯ ಪರೀಕ್ಷೆಗೆ ಈ ವಿದ್ಯಾರ್ಥಿಗೆ ಏನಾಗಿತ್ತು ಅಂದ್ರೆ ಎಲ್ಲ ಎ ಬಂದಿದ್ದು. ಹಾಗಾಗಿ ನಾನು ಏನು ಮಾಡ್ತಾನೆ ಅಂದ್ರೆ ಬಿ ಇದ್ದದೆಲ್ಲ ಎ ಮಾಡ್ತಾ ಹೋಗ್ತಾನೆ. ಬಿ ಇದ್ದದೆಲ್ಲ ಎ, ಬಿ ಇದ್ದದೆಲ್ಲ ಎ. ಆಯ್ತು. ಅದೇ ಥರ ಇಲ್ಲಿ ಈ ವಿದ್ಯಾರ್ಥಿನಿದ ಯಾವ ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ, ಯಾಸ್ ಇಟ್ ಈಸ್ ಇದೆ. ನೆಕ್ಸ್ಟ್ ವಿದ್ಯಾರ್ಥಿ ಏನಾಗೈತೆ ಅಂದ್ರೆ ಈ ಕೂಡ ಎಲ್ಲ ಎ ಬಂದಿದ್ದವು. ಏನು ಮಾಡ್ತಾನೆ, ಬಿ ಇದ್ದದೆಲ್ಲ ಎ ಮಾಡ್ತಾನೆ. ಈ ಥರ ಎಲ್ಲ ವಿದ್ಯಾರ್ಥಿದು ನೀವು ಯಾರ್ಯಾರು ಪರಿಹಾರ ಬೋಧನೆಗಳು ಒಳಪಡ್ತಾರೆ ಸ್ವಲ್ಪ ಮೊದಲೇ ನಿಮ್ಮ ಮೈಂಡ್ ಒಳಗಿದ್ರೆ ಎಷ್ಟು ವಿದ್ಯಾರ್ಥಿದು ಎಲ್ಲ ಎ ಆಗ್ತಾವೆ ಅನ್ನೋದು ಕನ್ಫರ್ಮ್ ಆದಮೇಲೆ ನೀವೇನು ಮಾಡ್ಬೇಕಂದ್ರೆ ಎಲ್ಲ ವಿದ್ಯಾರ್ಥಿದು ಈ ಥರ ಬಿ ಇದ್ದಿದ್ದೆಲ್ಲ ಎ ಎಡಿಟ್ ಆದಮೇಲೆ ಇಲ್ಲಿ ಸೇವ್ ಕೊಡೋಕೆ ಫಸ್ಟ್ ಫೈನಲ್ ಸೇವ್ ಕೊಡೋಕೆ ಹೋಗೋದು. ಫೈನಲ್ ಸೇವ್ ಕೊಟ್ಟರೆ ಏನಾಗ್ತೈತಿ ಮತ್ತು ಅದೇ ಥರ ಆಗ್ತೈತಿ. ಫೈನಲ್ ಸೇವ್ ಕೊಟ್ಟರೆ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಜಸ್ಟ್ ಈಗ ಸೇವ್ ಅಷ್ಟೇ ಕೊಡ್ತೇನೆ. ಸೇವ್ ಕೊಟ್ಟೆ. ಹಾಂ, ಈಗ ನೋಡಿರಿ ಸೆಪ್ಟೆಂಬರ್ ಯು ಅಲ್ಲಿ ನೋಡ್ತೇನೆ ನಾನೀಗ. ಸೆಪ್ಟೆಂಬರ್ ಯು ಅಲ್ಲಿ ಇಲ್ಲಿ ನೋಡಿರಿ. ಆಗಲೇ ಇಲ್ಲಿ ನೋಡಿರಿ, ಈ ಎರಡನೇ ವಿದ್ಯಾರ್ಥಿದು ಆಗಲೇ ಬಿ ಇತ್ತಲ್ಲ, ಬಿ ಇದ್ದದೆಲ್ಲ ಎ ಮಾಡಿದೆ ನಾನು. ಎಲ್ಲ ಎ ಆದ ತಕ್ಷಣ ಏನಾಯ್ತು, ಇಲ್ಲಿ ಸೆಪ್ಟೆಂಬರ್ ಒಳಗೆ ನೋಡ್ರಿ ಅವನ ಹೆಸರ ಇಲ್ಲಿ ಯಾಕಿಲ್ಲ ಅಂದ್ರೆ ಅವನಿಗೆಲ್ಲ ಎ ಬಂದಿದ್ದಾವೆ. ಎಲ್ಲ ಎ ಬಂದಿರೋದ್ರಿಂದ ಅವನಿಗೆ ಅವನ ಹೆಸರು ಇಲ್ಲಿ ಕಾಣ್ತಾ ಇಲ್ಲ, ಅಂದ್ರೆ ಪರಿಹಾರ ಬೋಧನೆ ಒಳಪಟ್ಟ ಮಗು ಅಲ್ಲ ಅಂತ ಅರ್ಥ. ಅದೇ ಥರ ನೀವು ಸಾಫಲ್ಯ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಎಲ್ಲೋಕೆ ಯಾವ್ಯಾವ ಬಿ ಇರುತ್ತೋ ಅವನ್ನೆಲ್ಲ ಎಡಿಟ್ ಮಾಡಿ ಎ ಮಾಡ್ತಾ ಹೋಗ್ಬೋದು. ಎ ಇದ್ದದನ್ನು ಬಿ ಮಾಡೋಕ್ಕೆ ಬರೋದಿಲ್ಲ, ಬಿ ಇದ್ದದನ್ನು ಎ ಮಾಡ್ತಾ ಹೋಗ್ಬೋದು. ಈಗ ನೋಡ್ರಿ, ಪೂರ್ವ ಪರೀಕ್ಷೆ ಒಳಗೆ ನಾವು ಒಂದು 3-4 ಹುಡುಗರು ಖಾಲಿ ಪರೀಕ್ಷೆಗೆ ಬಂದಿಲ್ಲ, ಅವ್ರದ್ದು ನಾವು ಬ್ಲ್ಯಾಂಕ್ ಇಟ್ಟಿದ್ವಿ. ಹಾಗೆ ಫೈನಲ್ ಸೇವ್ ಕೊಟ್ಬಿಟ್ಟಾನೆ. ಈಗ ಫೈನಲ್ ಸೇವ್ ಕೊಟ್ಟಾನೆ ಈಗ ಆಲ್ರೆಡಿ ನೋಡ್ರಿ. ಓನ್ಲಿ ಸ್ಟೂಡೆಂಟ್ಸ್ ವಿತ್ ಪ್ರೀವಿಯಸ್ ಬಿ ಗ್ರೇಡ್ ಹ್ಯಾವ್ ಎಡಿಟೇಬಲ್ ಸೆಲ್ಸ್, ಎ ಸೆಲ್ಸ್ ಆರ್ ಲಾಕ್ಡ್ ಅಂತಿದೆ. ಈಗ ನಾನು ಈ ಒಬ್ಬ ವಿದ್ಯಾರ್ಥಿ ಏನು ಮಾಡಿದಾನೆ ಅಂದ್ರೆ ಪೂರ್ವ ಪರೀಕ್ಷೆಗೆ ಬಂದಿದ್ದಿಲ್ಲ, ನಾನು ಹಾಗೆ ಫೈನಲ್ ಸೇವ್ ಕೊಟ್ಬಿಟ್ಟಿದ್ದೀನಿ. ಈಗ ಅವ್ನು ಬಂದಿದ್ದಾನ, ಸಾಫಲ್ಯ ಪರೀಕ್ಷೆ ಬರ್ದಿದ್ದಾನ, ಅವನ ಗ್ರೇಡನ್ನು ನಾವು ನೋಡ್ರಿ ಎಂಟ್ರಿ ಮಾಡೋಕ್ಕೆ ಅವಕಾಶ ಐತಿ. ಬ್ಲ್ಯಾಂಕ್ ಇರ್ತವೆ, ನಾವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಈ ಥರ ಅಂದರೆ ಯಾವ ವಿದ್ಯಾರ್ಥಿಗಳು ಪೂರ್ವ ಪರೀಕ್ಷೆ ಮಿಸ್ ಆಗಿರ್ತಾರಲ್ಲ ಅವ್ರನ್ನೂ ಕೂಡ ಎಲ್ಲ ಫೈನಲ್ ಆಗಿ ಸಾಫಲ್ಯ ಪರೀಕ್ಷೆಯಲ್ಲಿ ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಇದು ಒಂದು ಗಮನಿಸ್ಬೇಕು. ನೀವು ಸಾಧ್ಯ ಆದಷ್ಟು ಎಲ್ಲ ವಿದ್ಯಾರ್ಥಿಗಳದ್ದು ಈ ಥರ ಸಾಫಲ್ಯ ಪರೀಕ್ಷೆ ಒಳಗೆ ಯಾವ ಗ್ರೇಡ್ ತೊಗೊಂಡಿದ್ದಾರೆ ಬಿ ಇದ್ದು ಎ ಮಾಡಿ ಒಂದು ಸರಿ ಸೇವ್ ಕೊಟ್ಟು ಮತ್ತೊಂದು ಸರಿ ಪರಿಶೀಲನೆ ಮಾಡಿಕೊಂಡು, ಯಾಕಂದರೆ ಒಂದು ಸರಿ ಸೇವ್ ಕೊಟ್ಬಿಟ್ಟು ಈಗ ಒಬ್ಬ ವಿದ್ಯಾರ್ಥಿ ಒಂದು 4-5 ವಿದ್ಯಾರ್ಥಿಗಳು ಒಂದು ಮಾತ್ರ ಬಿ ಬಂದಿರ್ತೈತೆ. ಅವ್ರಿಗೆ ಒಂದ ಬಿ ಬಂದರೂ ಕೂಡ ಅವ್ರು ಏನಾಗ್ತಾರೆ ಅಂದ್ರೆ ಪರಿಹಾರ ಬೋಧನೆ ಒಳಪಟ್ಟ ಮಗು ಆಗ್ತೈತಿ. ಅವರು ಸೆಪ್ಟೆಂಬರ್ ಅಂತ್ಯಕ್ಕೆ ಇಲ್ಲಿ ಕಾಣ್ತಾರೆ ಅವರು. ಸೊ ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳ ಸಾಫಲ್ಯ ಪರೀಕ್ಷೆ ಗ್ರೇಡ್ ಬಿ ಇದ್ದದ್ದು ಎ ಎಂಟ್ರಿ ಮಾಡಿ ಸೇವ್ ಕೊಡ್ಬೇಕು. ಸೇವ್ ಕೊಟ್ಟು ಒಂದ್ಸರಿ ಪರಿಶೀಲನೆ ಮಾಡಿ ಇನ್ನೇನು ಚೇಂಜಸ್ ಇಲ್ಲ ಅಂತಂದ್ರೆ ನಾವೇನು ಮಾಡಬೇಕು, ಫೈನಲ್ ಸೇವ್ ಕೊಡಬೇಕು. ಇದಿಷ್ಟು ಸಾಫಲ್ಯ ಪರೀಕ್ಷೆನ ಎಂಟ್ರಿ ಮಾಡೋಂಥ ಇದೆ. ಪ್ರತಿಯೊಂದು ಕೂಡ ನೀವು ಸಾಫಲ್ಯ ಪರೀಕ್ಷೆ ಗ್ರೇಡ್ ಎಂಟ್ರಿ ಮಾಡೋಕ್ಕಿಂತ ಪೂರ್ವದಲ್ಲಿ ಪೂರ್ವ ಪರೀಕ್ಷೆಯ ಗ್ರೇಡನ್ನು ಏನು ಸೇವ್ ಮಾಡಿರ್ತೀವಿ ಅದನ್ನು ಫೈನಲ್ ಸೇವ್ ಕೊಡಬೇಕು. ತದನಂತರ ಅದು ಪೋಸ್ಟ್ ಟೆಸ್ಟ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರ್ತೈತಿ. ಪೋಸ್ಟ್ ಟೆಸ್ಟ್ನಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳು ಎ ತೆಗೆದುಕೊಂಡ್ರೆ ಏನಾಗುತ್ತೆ ಅಂದ್ರೆ ಸೆಪ್ಟೆಂಬರ್ ಅಂತ್ಯಕ್ಕೆ ಅವರು ಹೆಸರು ಬರೋದಿಲ್ಲ, ಎಲ್ಲ ಎ ಬಂದಾಗ. ಯಾವ್ದಾರ ಒಂದು ಬಿ ಬಂದರೂ ಕೂಡ ಇಲ್ಲಿ ಅವ್ರ ಹೆಸರು ಬರ್ತಾ ಹೋಗ್ತೈತಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ಎಂಟ್ರಿ ಮಾಡಿರಿ ಅಂತ ಹೇಳ್ತಾ ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. 25ನೇ ತಾರೀಕು ಒಳಗಾಗಿ ಈ ಸಾಫಲ್ಯ ಪರೀಕ್ಷೆ ಗ್ರೇಡನ್ನು ಎಂಟ್ರಿ ಮಾಡಿ ಅಂತ ಮಂಡಳಿ ಇನ್ಸ್ಟ್ರಕ್ಷನ್ ಇದೆ. ಸಾಧ್ಯ ಆದಷ್ಟು ಬೇಗ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.